ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿಮ್ಯಾಟಿಕ್ ಪಲ್ಸ್ ಯೂಟ್ಯೂಬ್ ಚಾನಲ್. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಕೊಟ್ಟಿರೋ ಮೂವಿ ಹೆಸರು ಕುಬೇರ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಆಪರೇಷನ್ ಸಾಗರ್ ಮಂತರ್ ಅನ್ನೋ ಒಂದು ಆಯಿಲ್ ರಿಗ್ನ ತೋರಿಸ್ತಾರೆ. ಇದು ಏನು ಅಂದರೆ, ಇಂಡಿಯಾದಲ್ಲಿ ಮೊದಲನೇ ಬಾರಿ ಪೆಟ್ರೋಲಿಯಂ ಅಥವಾ ನ್ಯಾಚುರಲ್ ಗ್ಯಾಸ್ನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಂಡಿಡಿತಾ ಇರ್ತಾರೆ. ಕೊನೆಗೊಂದಿನ ಬೋರ್ವೆಲ್ ನೀರ್ ತರ ಗ್ಯಾಸ್ ಉಕ್ಕರಿತಾ ಇರುತ್ತೆ. ಆಗ ಅಲ್ಲಿರೋ ಎಲ್ಲಾ ವರ್ಕರ್ಸು ಹೇ ನಾವು ಸಾಧಿಸ್ಬಿಟ್ವಿ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ಇವ್ರ ಮಧ್ಯೆನೇ ಇರೋ ಒಬ್ಬ ತಾತಪ್ಪ ಮನೆಯಲ್ಲಿ ಬೆಚ್ಚಗ್ ಮಲ್ಕೊಂಡಿರೋ ಒಬ್ನಿಗೆ ಕಾಲ್ ಮಾಡ್ತಾನೆ. ಮೀಟ್ ಮಿಸ್ಟರ್ ನೀರಜ್ ಬಾಯ್. ಓಕೆ ಬಾಯ್. ಮಹಾನ್ ಕಳ್ಳ ಅಲ್ಲಲ್ಲ, ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ. ತಾತಪ್ಪ ಹೇಳ್ತಾನೆ, ನೀವು ತುಂಬಾ ದಿನದಿಂದ ಕಾಯ್ತಿದ್ದ ಪೆಟ್ರೋಲಿಯಂ ಗ್ಯಾಸ್ ಸಿಕ್ಕೈತೆ, ಬಂದ್ ಬಾಚ್ಕೊಂಡು ಹೋಗು ಅಂತ ನಮ್ ಧೀರಜ್ ಬಾಯ್ಗೆ ಹೇಳ್ತಾನೆ. ಆಮೇಲೆ ನಮ್ ಧೀರಜ್ ಬಾಯಿ ಸೀದಾ ಹೆಲಿಕಾಪ್ಟರ್ ಹತ್ಕೊಂಡು ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ನ ಯೂನಿಯನ್ ಪ್ರೈಮ್ ಮಿನಿಸ್ಟರ್ ಆಗಿರೋ ಸಿದ್ದಪ್ಪಾಜಿ ಹತ್ರ ಬರ್ತಾರೆ. ನೋಡ್ ಸಿದ್ದಪ್ಪಾಜಿ, ಸಾಗರ್ ಮಂಥನಲ್ಲಿರೋ ಆಯಿಲ್ ಗ್ಯಾಸ್ ನ ಅದೆಷ್ಟೇ ಲಕ್ಷ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಸುಮ್ನೆ ನಂಗೆ ಬಿಟ್ಕೊಟ್ಬಿಡು ಸಿದ್ದಪ್ಪಾಜಿ. ಈ ಪ್ರೆಸ್ ಮೀಡಿಯಾ ಇವನ್ನೆಲ್ಲ ನಾನ್ ನೋಡ್ಕತೀನಿ ಅಂತೇಳಿ ನಮ್ ಧೀರಜ್ ಬಾಯಿ ಡೀಲ್ ಓಕೆ ಮಾಡ್ತಾರೆ. ನೆಕ್ಸ್ಟ್ ನಮ್ ತಾತಪ್ಪ ಇಲ್ಲಿ ತನ್ನ ಜೊತೆ ಕೆಲಸ ಮಾಡ್ತಿದ್ದವ್ರನ್ನೆಲ್ಲ ಕರುಣೆ ಇಲ್ದೆ ಸಾಯಿಸಿ ಈ ಆಯಿಲ್ ರಿಗ್ ನ ಬಾಂಬ್ ಬ್ಲಾಸ್ಟ್ ಮಾಡಿ ಎಲ್ಲ ಪೀಸ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ನಮ್ ಧೀರಜ್ ಬಾಯ್ನ ಅಪ್ಪ, ಏನ್ಲಾ ನಿನ್ನೆ ಹೇಳ್ದೆ ಕೇಳ್ದೆ ಡೆಲ್ಲಿಗೆ ಹೋಗಿದ್ದಂತೆ ಅಂತ ಕೇಳಿದಾಗ ನಮ್ ಧೀರಜ್ ಬಾಯಿ, ಅಪ್ಪಾಜಿ ಇಲ್ಲಿ ಕೇಳಪ್ಪಾಜಿ, ನೀನು ನಾನ್ ಡೆಲ್ಲಿಗೆ ಹೋಗಿದ್ದು ದಂಡಯಾತ್ರೆ ಮಾಡಕ್ಕಲ್ಲ, ಡೀಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯನ ಹೇಳ್ತಾನೆ. ನೆಕ್ಸ್ಟ್ ನಮ್ ಸಿದ್ದಪ್ಪಾಜಿ, ಪಾರ್ಟಿ ಫಂಡು, ಕ್ಯಾಬಿನೆಟ್ ಮಿನಿಸ್ಟ್ರು, ಮೀಡಿಯಾ, ಆಪೋಸಿಷನ್ಗೆ ಎಲ್ರಿಗೂ ಬಾಯಿ ಮುಚ್ಚಿಸ್ಬೇಕಂದ್ರೆ ಲಕ್ಷ ಕೋಟಿ ಆಯ್ತದೆ, ಇಷ್ಟು ಕೊಟ್ರೆ ನಿನ್ ಕೆಲಸ ಆಯ್ತದೆ ಅಂತ ನಮ್ ಧೀರಜ್ ಬಾಯ್ಗೆ ಹೇಳ್ತಾನೆ. ನಮ್ ಧೀರಜ್ ಬಾಯ್ ಗೊತ್ತಲ್ಲ, ಲಕ್ಷ ಕೋಟಿನ ಪುಟ್ಗೋಸಿಲ್ ಕಟ್ಕೊಂಡು ಓಡಾಡ್ದವ್ರು. ಆಯ್ತ್ ಕಣ್ಲ, ಅದೆಷ್ಟ್ ಖರ್ಚಾದ್ರೂ ಪರವಾಗಿಲ್ಲ, ನಂಗೆ ಆಯಿಲ್ ಗ್ಯಾಸ್ ಬೇಕಷ್ಟೇ ಅಂತೇಳಿ ಹೋಗ್ತಾರೆ. ನಮ್ ಧೀರಜ್ ಬಾಯ್ ಮತ್ತೆ ಅವ್ರಪ್ಪ ಏರೋಪ್ಲೇನ್ ಅಲ್ಲಿ ಹೋಗ್ತಿರ್ತಾರೆ. ಆಗ ಅವ್ರಪ್ಪ ಹೇಳ್ತಾರೆ, ಮಗನೇ ನಾವು ಮಾಡ್ತಿರೋದ್ ಕೆಲಸ ತುಂಬಾ ರಿಸ್ಕಿ ಕೆಲಸ, ಇದನ್ನೆಲ್ಲ ಮಾಡೋಕ್ಕೆ ನಿಯತ್ತಾಗಿರೋನ್ ಬೇಕು ಅಂತ ಹೇಳಿದಾಗ ನಮ್ ಧೀರಜ್ ಬಾಯ್ ಹೇಳ್ತಾರೆ, ಕರಪ್ಟ್ ಆಗಿರೋನ್ ಬೇಡ, ಕರೆಕ್ಟ್ ಆಗಿರೋನ್ ಬೇಕು ಅಂತ ಹೇಳ್ತಾ ಇದ್ದೀರಾ, ಅಂಥವ್ರು ಯಾರಿದ್ದಾರೆ ಅಂತ ಕೇಳಿದಾಗ ಹೇಳ್ತಾರೆ, ಒಬ್ಬ ಇದಾನೆ CBI ಆಫೀಸರು, ನಿಯತ್ತಲ್ಲಿ ಫಸ್ಟ್ ಪ್ರೈಸ್ ಅಂತ. ಎಲ್ಲಿದಾನ ಅವನು ಅಂತ ನಮ್ ಧೀರಜ್ ಬಾಯ್ ಕೇಳಿದಾಗ, ನಿಯತ್ತಾಗಿರೋರು ಇನ್ನೆಲ್ಲಿರ್ತಾರೆ, ಜೈಲಲ್ಲಿ ಇರ್ತಾರೆ ಅಂತ ಅಪ್ಪಾಜಿ ಹೇಳ್ತಾರೆ. ಮೀಟ್ ಮಿಸ್ಟರ್ ದೀಪಕ್ ಸರ್ ಒಬ್ರು CBI ಆಫೀಸರು. ಒಂದಿನ ಮಿನಿಸ್ಟ್ರು ಮನೆ ಮೇಲೆ ರೇಡ್ ಮಾಡಿ ಜೈಲಿಗೆ ಹೋಗ್ತಾರೆ. ದೀಪಕ್ ಜೈಲಲ್ಲಿ ಇರೋದ್ರಿಂದ ಹೆಂಡತಿ ಮಗುನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಹಿಂಗೆ ಒಂದಿನ ಧೀರಜ್ ಬಾಯ್ ದೀಪಕ್ ಸರ್ನ ನೋಡೋಕೆ ಅಂತ ಜೈಲಿಗೆ ಬಂದಿರ್ತಾರೆ. ನೋಡ್ಗುರು, ನೀನ್ ನಿಯತ್ತಾಗಿದ್ರೆ ಬೇಲ್ ಸಿಗಲ್ಲ, ನನ್ ಜೊತೆ ಇದ್ರೆ ಡೈಲಿ ಬೇಲ್ಪುರಿ ತಿನ್ಬೋದು. ನಾನು ಹೇಳಿದ ಕೆಲಸ ಮಾಡ್ತೀನಿ ಅಂದ್ರೆ ನಿನ್ನ ಜೈಲಿಂದ ಆಚೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ನಿಯತ್ ಅಂದ್ರೆ ನಮ್ ದೀಪಕ್ ಸರ್ ಅಂದ್ರೆ ನಿಯತ್ತು. ನೀನ್ ಡೀಲ್ ನಂಗೆ ಇಷ್ಟ ಆಗಿಲ್ಲ, ಹೋಗಯ ಅಂತ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಇದೇ ಗ್ಯಾಪ್ ಅಲ್ಲಿ ಗ್ಲೋಬಲ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಅನ್ನೋ ಕಂಪ್ನಿನ ಓಪನ್ ಮಾಡ್ತಾರೆ ನಮ್ ಧೀರಜ್ ಬಾಯ್. ಇಲ್ಲಿ ದೀಪಕ್ ಸರ್, ನೀವ್ ಹೇಳ್ದಂಗೆ ನಂಗೆ ನ್ಯಾಯ ಸಿಗ್ಲಿಲ್ಲ, ನೀವ್ ಹೇಳಿದ ಕೆಲಸ ಮಾಡ್ತೀನಿ, ಬಂದ್ ನನ್ನ ಕರ್ಕೊಂಡೋಗಿ ಅಂತ ನಮ್ ಧೀರಜ್ ಬಾಯ್ಗೆ ಹೇಳ್ತಾರೆ. ನೆಕ್ಸ್ಟ್ ದೀಪಕ್ ಸರ್ ಹೊರಗೆ ಬಂದ್ಮೇಲೆ ಹೆಂಡತಿ ಮಗುನ ನೋಡಿ ಖುಷಿ ಪಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ನಮ್ ಧೀರಜ್ ಬಾಯ್ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದು, ನೋಡಿ ದೀಪಕ್, 50,000 ಕೋಟಿ ಬ್ಲಾಕ್ ಅಲ್ಲಿ, ಇನ್ನ 50,000 ಕೋಟಿ ವೈಟ್ ಅಲ್ಲಿ ನಮ್ ಕಂಪ್ನಿಯಿಂದಾನೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದಾಗ ನಮ್ ದೀಪಕ್ ಸರ್, ಹಂಗಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಒಂದು 4 ಜನನ ಕರ್ಕೊಂಡ್ಬಂದು ಬೇನಾಮಿ ಹೆಸರಲ್ಲಿ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಐಡಿಯಾ ಕೊಡ್ತಾರೆ. ಆ 4 ಜನನ ಎಲ್ಲಿ ಹುಡ್ಕೋದು ಅಂತ ಅಪ್ಪಾಜಿ ಕೇಳಿದಾಗ, ಹುಡ್ಕಿದ್ರೆ ದೇವರೇ ಸಿಗ್ತಾರೆ, ಇನ್ನು ಆ 4 ಜನ ಸಿಗಲ್ವಾ ಅಂತ ನಮ್ ದೀಪಕ್ ಸರ್ ಹೇಳ್ತಾರೆ. ಒಂದಿನ ಟ್ರಾಫಿಕ್ ಅಲ್ಲಿ ದೀಪಕ್ ಸರ್ಗೆ ಒಬ್ಬ ಭಿಕ್ಷುಕ ಕಾಣಿಸ್ತಾನೆ. ಆಗ ದೀಪಕ್ ಸರ್ಗೆ ಒಂದು ಐಡಿಯಾ ಬರುತ್ತೆ, ಈ ಭಿಕ್ಷುಕರಿಗೆ ಹೆಂಗಿದ್ರು ಓದಕ್ಕೂ ಬರೋಕ್ಕೂ ಬರಲ್ಲ, ಇವರಲ್ಲೇ ಒಂದು 4 ಜನನ ಕರ್ಕೊಂಡು ಬಂದು ನಮ್ ಕೆಲಸ ಮುಗಿಸೋಣ ಅಂತ ಧೀರಜ್ ಬಾಯ್ ಹತ್ರ ಹೇಳ್ತಾರೆ. ಆಗ ಈ ಮೂವಿ ಹೀರೋ ದೇವನ ಎಂಟ್ರಿ ಆಗುತ್ತೆ. ದೇವ ರೋಡಲ್ಲಿ ಭಿಕ್ಷೆ ಬೇಡ್ತಿರ್ತಾನೆ. ಆಗ ಯಾರೋ ಒಬ್ಬ ಕಾರಲ್ಲಿ ಸ್ಪೀಡಾಗಿ ಬಂದು ಒಬ್ಬ ಭಿಕ್ಷುಕನ ಗುದ್ದಿ ಸಾಯಿಸಿ ಕಾರ್ ನಿಲ್ಲಿಸದೆ ಹೋಗ್ತಿರ್ತಾನೆ. ಇದನ್ನ ನೋಡಿದ ನಮ್ ದೇವ ಆ ಕಾರ್ನ ಅಟ್ಟಿಸ್ಕೊಂಡು ಹಿಡಿದು ಚೆನ್ನಾಗಿ ನಾಲ್ಕು ತತ್ಕಣ ಅಂತ ಓಡ್ತಿರ್ತಾನೆ. ಆದ್ರೆ ದೇವನ್ ಕಾಲ್ ನೋಯುತ್ತೆ ಹೊರತು ಕಾರ್ ಮಾತ್ರ ಸಿಗಲ್ಲ. ಇಲ್ಲಿ ಪೊಲೀಸರು ಕಾರ್ಪೊರೇಷನ್ ಅವರಿಗೆ ಹೆಣ ಎತ್ರಿ ಅಂದಾಗ ಅವ್ರು ನಾವ್ ಎತ್ತಲ್ಲ ಅಂತ ವಾಪಸ್ ಹೋದಾಗ ದೇವ ಅಂಡ್ ಫ್ರೆಂಡ್ಸ್ ಆ ಡೆಡ್ ಬಾಡಿನ ಎತ್ಕೊಂಡು ಒಂದ್ ಕಸಗಳು ತುಂಬಿರೋ ಜಾಗದಲ್ಲಿ ಆ ಡೆಡ್ ಬಾಡಿನ ಸುಡ್ತಾರೆ. ಅವತ್ ರಾತ್ರಿ ದೇವ ಅಂಡ್ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಮಾತಾಡ್ಕೊಂಡು ಹರಟೆ ಹೊಡಿತಿರೋ ಟೈಮಲ್ಲಿ ನಮ್ ಧೀರಜ್ ಬಾಯ್ ಕಡೆಯವರು ಅಲ್ಲಿಗೆ ಬಂದು, ನಿಮಗೆ ಕೈ ತುಂಬಾ ಕಾಸು, ಹೊಟ್ಟೆ ತುಂಬಾ ಊಟ, ಮೈ ತುಂಬಾ ಬಟ್ಟೆ ಕೊಡ್ತೀವಿ, ಇಷ್ಟ ಇದ್ದವ್ರು ನಮ್ ಜೊತೆ ಬನ್ನಿ ಅಂದಾಗ ದೇವ ತನ್ನ ಅಜ್ಜನಿಗೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಹೀಗೆ ಧೀರಜ್ ಬಾಯ್ ಕಡೆಯವರು 4 ಊರಿಂದ 4 ಜನನ ಕರ್ಕೊಂಡ್ ಬಂದು ಒಂದ್ ರೂಮಲ್ಲಿ ಕೂಡಾಕ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಖುಷ್ಬು ಪ್ರೆಗ್ನೆಂಟ್ ಲೇಡಿ ಅಂತ. ಆಗ ಕೇಲು ಖುಷ್ಬು ಬ್ಯಾಗಿಂದ ದುಡ್ಡು ಕದ್ದಿರೋ ವಿಷಯ ಖುಷ್ಬುಗೆ ಗೊತ್ತಾಗಿ ಚೆನ್ನಾಗಿ 4 ತತ್ಕಿ ದುಡ್ಡು ವಾಪಸ್ ಇಸ್ಕೊತಾಳೆ.
ಆಗ ಕೇಲು ದೇವನ ನೋಡಿ ನೀನೇ ಹೇಳಿದ್ದು ಅವಳಿಗೆ ಅಂತೇಳಿ ದೇವಗೆ ಹೊಡಿತಿರ್ತಾನೆ. ಆಗ ಹೊರಗಡೆ ಜಿಮ್ ಮಾಡ್ತಿರೋ ಕೇಡಿ ಒಳಗೆ ಬಂದು ದುಡ್ಡು ಕದ್ದಿರೋ ಕೇಲುಗೆ ಹೊಡೆದು ಹಲ್ ಕಿತ್ತಾಕ್ತಾನೆ. ನೆಕ್ಸ್ಟ್ ಬೆಳಗ್ಗೆ ಅಲ್ಲಿಗೆ ಬಂದ ದೀಪಕ್ ಸರ್ ಕೇಲು ಬಾಯಲ್ಲಿ ರಕ್ತ ನೋಡಿ ಕೇಡಿಗೆ ಬೈತಾರೆ. ಆಮೇಲೆ ಎಲ್ರಿಗೂ ಕೇಳಿ ನಿಮಗೆ ಓದಕ್ಕೆ ಬರೆಯೋಕೆ ಬರುತ್ತೇನ್ರಲ್ಲ ಅಂತ ಕೇಳಿದಾಗ ದೇವ ಕೈ ಎತ್ತುತ್ತಾನೆ. ಆಗ ದೀಪಕ್ ಅಂಡ್ ಗ್ಯಾಂಗ್ಗೆ ಲಾಡು ಬಾಯಿಗೆ ಬಂದಂಗಾಗುತ್ತೆ. ಆಗ ದೇವ ಏನೋ ಬರೀತಾನೆ. ಏನಿದು ಅಂತ ದೀಪಕ್ ಸರ್ ಕೇಳಿದಾಗ ನಾವಿರೋ ಜಾಗದಲ್ಲಿ ಇದನ್ನ ಬರ್ದಿರ್ತಾರೆ ಅಂತ ಹೇಳಿದಾಗ ದೀಪಕ್ ಅಂಡ್ ಗ್ಯಾಂಗ್ಗೆ ಬಾಯಿಗೆ ಬಂದಿರೋ ಲಾಡು ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಮಂಗಗಳಿಗೆ ಮೆಡಿಟೇಷನ್ ಕೊಡ್ಸೋ ತರ ಈ 4 ಜನ ಭಿಕ್ಷುಕರನ್ನ ಸೂಟು ಬೂಟು ಹಾಕ್ಸಿ ಸಿಇಒಗಳ ತರ ರೆಡಿ ಮಾಡ್ತಾರೆ. ಆಗ ಖುಷ್ಬು ಮೇಲೆ ಈ ಕೇಡಿದು ಕೆಟ್ಕಂಡ್ ಬೀಳುತ್ತೆ. ನೆಕ್ಸ್ಟ್ ಎಲ್ರದ್ದು ಹೆಬ್ಬೆಟ್ ತಗೊಂಡು ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಎಲ್ರಿಗೂ ತೊಳ್ಕೊಳ್ಳೋದು, ತಿನ್ನೋದು, ಹಲ್ಲುಚ್ಕೊಳ್ಳೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಅಮೌಂಟ್ ಟ್ರಾನ್ಸ್ಫರ್ ಆದ್ಮೇಲೆ ಫಸ್ಟ್ ಕೇಲುನ ಕರ್ಕೊಂಡೋಗಿ ಸಮುದ್ರದಲ್ಲಿ ತಿಮಿಂಗ್ಲಾಗೆ ಕೇಲು ಬಾಡೂಟ ಆಗ್ಬಿಡ್ತಾನೆ. ಕೇಲು ವಾಪಸ್ ಮನೆಗೆ ಬರ್ದೇ ಇರೋದನ್ನ ನೋಡಿ ದೇವ ದೀಪಕ್ ಸರ್ಗೆ ಹೇಳ್ತಾನೆ. ಆಗ ದೀಪಕ್ ಸರ್ ಕೇಲುನ ಯಾಕೆ ಸಾಯಿಸಿದ್ರಿ ಅಂತ ಧೀರಜ್ ಬಾಯ್ಗೆ ಕೇಳ್ತಾರೆ. ಆಗ ನಮ್ ಧೀರಜ್ ಬಾಯ್ ಹೇಳ್ತಾರೆ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ನೀನು ಮಗು, ಸುಮ್ನೆ ನಾನು ಹೇಳಿದ ಕೆಲಸ ಮಾಡೋಗು, ಇಲ್ಲ ಮತ್ತೆ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಸ್ವೀಟ್ ಆಗಿ ಬೈದು ಕಳಿಸ್ತಾರೆ. ನೆಕ್ಸ್ಟ್ ದಿವ್ಯಾನ ಹೆಸರಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆದ್ಮೇಲೆ ಕೇಡಿಗಳು ದಿವ್ಯಾನ ಸಾಯಿಸೋಕೆ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದೀಪಕ್ ಸರ್ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಪಾಪ ನಮ್ ದೀಪಕ್ ಸರ್ ಹೆಲ್ಪ್ಲೆಸ್ ಆಗ್ಬಿಟ್ರು. ನೆಕ್ಸ್ಟ್ ರೂಮ್ ಅಲ್ಲಿರೋ ಖುಷ್ಬುನ ಕೇಡಿ ಬಲಾತ್ಕಾರ ಮಾಡೋಕ್ ಬಂದಾಗ ನಮ್ ದೇವ ಸೂಪರ್ ಮ್ಯಾನ್ ತರ ಕಾಪಾಡಿ ಬಾತ್ರೂಮ್ ಒಳಗೆ ಹೋಗಿ ಖುಷ್ಬುನ ಸೇಫ್ ಮಾಡ್ತಾನೆ. ಈ ವಿಷಯನ ದೇವ ದೀಪಕ್ ಸರ್ ಹತ್ರ ಹೇಳಿದಾಗ ದೀಪಕ್ ಸರ್ ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ದೇವನ ಹೆಸರಿಂದ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ದೇವನು ಸಾಯಿಸೋಕೆ ಅಂತ ಕೇಡಿ ಕಾರ್ ಒಳಗೆ ದೇವನಿಗೆ ಹೊಡಿತಾ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಅಮೌಂಟ್ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ನೋಟಿಫಿಕೇಶನ್ ಬರುತ್ತೆ. ದೀಪಕ್ ಸರ್ ಅದನ್ನ ನೋಡಿ ಗಾಬರಿಯಾಗಿ ರೋಬೋಗೆ ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ದೇವ ಅವರಿಂದ ತಪ್ಪಿಸ್ಕೊಂಡಿರ್ತಾನೆ. ದೇವ ತಪ್ಪಿಸ್ಕೊಂಡು ಒಂದು ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿ ನಮ್ ರಶ್ಮಿಕಾ ಮಂದಣ್ಣ ಅವರು ಗೊಳೋ ಅಂತ ಅಳ್ತಾ ಕೂತಿರ್ತಾರೆ. ಆಗ ದೇವ ಸಡನ್ ಆಗಿ ಸ್ಕೂಲಲ್ಲಿ ಪ್ರೇಯರ್ ಹಾಲ್ ಅಲ್ಲಿ ತಲೆ ಸುತ್ತಿ ಬೀಳ್ತಾರಲ್ಲ ಹಾಗೆ ಬಿದ್ದೋಗ್ಬಿಡ್ತಾನೆ. ಆಗ ನಮ್ ಮೇಡಮ್ಮು ನೀರ್ ಕುಡ್ಸಿ ಎದ್ದೇಳಿಸ್ತಾರೆ. ಆಮೇಲೆ ತನ್ನ ಹತ್ರ ಇದ್ದ ಚಾಕ್ಲೇಟ್ ನ ದೇವನಿಗೆ ಕೊಡ್ತಾಳೆ. ಆಗ ನಮ್ ಮೇಡಮ್ಮು ತನ್ನ ಫ್ರೆಂಡ್ಗೆ ಕಾಲ್ ಮಾಡಿದಾಗ ಗೊತ್ತಾಗುತ್ತೆ ಅಕ್ಕ ಲವ್ ಮಾಡಿ ಮೋಸ ಹೋಗವಳೆ ಅಂತ. ಆಗ ದೇವ ಮೇಡಮ್ ಫೋನ್ ಇಸ್ಕೊಂಡು ದೀಪಕ್ ಸರ್ಗೆ ಕಾಲ್ ಮಾಡ್ತಾನೆ. ಪುಣ್ಯ ದೀಪಕ್ ಸರ್ ಸರ್ಚಿಂಗ್ ಅಲ್ಲಿ ಇರೋದ್ರಿಂದ ದೇವ ಬಚಾವಾಗ್ಬಿಟ್ಟ. ಆಮೇಲೆ ದೇವ ಮೇಡಮ್ ನ ಫಾಲೋ ಮಾಡ್ತಾ ಹೋಗ್ತಿರ್ತಾನೆ. ಆಮೇಲೆ ಮೇಡಮ್ ಆಟೋದಲ್ಲಿ ಹೋಗ್ಬೇಕಾದ್ರೆ ಮಸೀದಿ ಹತ್ರ ದೇವ ಡ್ರಾಪ್ ಹಾಕಿಸ್ಕೊತಾನೆ. ದೀಪಕ್ ಸರ್ ಪೊಲೀಸ್ ಆಗಿರೋದ್ರಿಂದ ಮೇಡಮ್ ನಂಬರ್ನ ಟ್ರೇಸ್ ಮಾಡಿ ದೇವನ್ ಬಗ್ಗೆ ಕೇಳ್ತಾರೆ. ಮೇಡಮ್ಗೆ ವಿಷಯ ಗೊತ್ತಿಲ್ಲದೆ ದೇವ ಎಲ್ಲಿದಾನಂತ ಹಾಕೊಟ್ಬಿಡ್ತಾಳೆ. ಈ ಕಡೆ ದೇವ ಮಸೀದಿಯಲ್ಲಿ ಊಟ ಮಾಡೋಕೆ ಅಂತ ಕೂತಿರ್ತಾನೆ. ಅಷ್ಟರಲ್ಲಿ ರೋಬೋ ಅಂಡ್ ಗ್ಯಾಂಗ್ ಬಂದಿದ್ ನೋಡಿ ದೇವ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆ ಕಡೆ ಮೇಡಮ್ಮು ಯಮ್ಮ ತಾಯಿ ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡು, ನೀನ್ ನಮ್ಮನೇಲಿದ್ರೆ ನಮ್ಮನೆಯವ್ರು ನನ್ನ ಆಚೆ ಹಾಕ್ಬಿಡ್ತಾರೆ ಅಂತೇಳಿ ಮೇಡಮ್ನ ಓಡಿಸ್ಬಿಡ್ತಾಳೆ. ಆಮೇಲೆ ಮೇಡಮ್ ರೋಡಲ್ಲಿ ನಿಂತ್ಕೊಂಡಾಗ ದೇವ ಮೇಡಮ್ನ ನೋಡಿ ಮೇಡಮ್ ಹತ್ರ ಬಂದು ಮೇಡಮ್ ಫೋನ್ ಕೊಡಿ ದೀಪಕ್ ಸರ್ಗೆ ಫೋನ್ ಮಾಡ್ಬೇಕು ಅಂದಾಗ ಹೋಗಯ್ಯ ನೀನ್ ದೀಪಕ್ ಸರ್ಗೆ ಕಾಲ್ ಮಾಡಿದ್ಕೇನೆ ನಾನ್ ಬೀದಿಗೆ ಬಂದಿದ್ದು ಅಂತೇಳಿ ಸೀದಾ ಲೇಡೀಸ್ ಹಾಸ್ಟೆಲ್ ಒಳಗೆ ಹೋಗ್ತಾಳೆ. ಈ ಕಡೆ ನಮ್ ನೀರಜ್ ಬಾಯಿ ಯಾಕೆ ಕೆಲಸ ಬೇಗ ಆಗ್ತಿಲ್ಲ ಅಂದಾಗ ದೀಪಕ್ ಸರ್ ಅದು ಇದು ಅಂತ ಹೇಳ್ತಿರ್ತಾರೆ. ಆಗ ನಮ್ ನೀರಜ್ ಬಾಯಿ ಕೆಲಸ ನಿಲ್ಬಾರ್ದು, ಬೇಗ ಕೆಲಸ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಖುಷ್ಬು ಹೆಸರಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಖುಷ್ಬು ದೀಪಕ್ ಸರ್ ಹತ್ರ ನನ್ನ ಕಾಪಾಡಿ ಅಂತ ಕೇಳ್ಕೊಂಡ್ರು ದೀಪಕ್ ಸರ್ ಮತ್ತೆ ಹೆಲ್ಪ್ಲೆಸ್ ಆಗ್ತಾರೆ. ಖುಷ್ಬು ಅಲ್ಲಿಗೆ ಸತ್ತೋಗ್ತಾಳೆ. ಆಮೇಲೆ ದೇವ ಹಂಗೋ ಹಿಂಗೋ ಮಾಡಿ ತಾನಿದ್ದ ರೆಸಾರ್ಟ್ ಜಾಗನ ಕಂಡಿಡಿತಾನೆ. ದೀಪಕ್ ಅಂಡ್ ಗ್ಯಾಂಗ್ ದೇವನ ಹಿಡಿಯೋಕೆ ಅಂತ ಪ್ಲಾನ್ ಮಾಡ್ತಿರೋದನ್ನ ದೇವ ನೋಡಿ ಮತ್ತೆ ಅವರಿಂದ ತಪ್ಪಿಸ್ಕೊತಾನೆ. ಇಲ್ಲಿ ದೀಪಕ್ ಸರ್ ಮೇಲೆ ದೇವಂಗೆ ಕೋಪ ಬರುತ್ತೆ. ದೇವ ತಪ್ಪಿಸ್ಕೊಂಡು ಒಂದ್ ಕಾಡೊಳಗೆ ಹೋದಾಗ ರೋಬೋ ಅಂಡ್ ಗ್ಯಾಂಗ್ ಅವನನ್ನ ಹುಡುಕ್ತಿರ್ತಾರೆ. ಕೊನೆಗೆ ರೋಬೋ ಕೈಯಲ್ಲಿ ದೇವ ತಗ್ಲಾಕೋತಾನೆ. ರೋಬೋ ಹೊಡಿತಿರ್ಬೇಕಾದ್ರೆ ಅಲ್ಲಿದ್ದ ಬೌಬೌಗಳು ರೋಬೋನ ಕಚ್ಚಿ ಬಿಸಾಕ್ತವೆ. ಮತ್ತೆ ದೇವ ಅಲ್ಲಿಂದ ತಪ್ಪಿಸ್ಕೊಂಡು ಮೇಡಮ್ ಇದ್ದ ಹಾಸ್ಟೆಲ್ ಒಳಗೆ ಬಂದು ಬೀಳ್ತಾನೆ. ಆಗ ಮೇಡಮ್ ಪಾಪ ಅಂತ ಹಾಸ್ಪಿಟಲ್ಗೆ ಸೇರಿಸ್ತಾಳೆ. ಈ ಕಡೆ ನೀರಜ್ ಬಾಯ್ಗೆ ವಿಷಯ ಗೊತ್ತಾಗಿ ದೀಪಕ್ ಸರ್ಗೆ ಕ್ಲಾಸ್ ತಗೊಂಡವ್ರೆ. ಆಮೇಲೆ ದೀಪಕ್ ಸರ್ ತಿರುಪತಿಗೆ ದೇವ ಹೋಗಿರ್ತಾನೆ ಅನ್ಕೊಂಡು ತಿರುಪತಿಲಿ ಹುಡುಕ್ತಾ ಇರ್ತಾರೆ. ಈ ಕಡೆ ಮೇಡಮ್ ದೇವಂಗೆ ಕ್ಲಾಸ್ ತಗೊಂಡವಳೆ. ಯಾಕಯ್ಯ ನನ್ನಿಂದ ಬಿದ್ದಿದ್ಯಾ ಅಂದಾಗ ದೇವ ಭಿಕ್ಷುಕ ಅಂತ ಮೇಡಮ್ ಗೊತ್ತಾಗುತ್ತೆ. ಆಮೇಲೆ ಮತ್ತೆ ದೀಪಕ್ ಸರ್ ಮೇಡಮ್ಗೆ ಕಾಲ್ ಮಾಡಿದಾಗ ನಂಗೇನು ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆ ಹುಡುಗಿ, ನನ್ನ ತಂಟೆಗೆ ಬರಬೇಡಿ ಅಂತೇಳಿ ಫೋನ್ ಇಡ್ತಾಳೆ. ಆಮೇಲೆ ಮೇಡಮ್ ದೇವಂಗೆ ಒಳ್ಳೆ ಬಟ್ಟೆ ಕೊಟ್ಟು ಮೊದಲು ಇಲ್ಲಿಂದ ನೀನು ಊರು ಬಿಟ್ಟೋಗು, ಇಲ್ಲಾಂದ್ರೆ ನಿನ್ ಜೊತೆ ನಾನು ಸಾಯ್ಬೇಕಾಗುತ್ತೆ ಅಂತೇಳಿ ಅವನನ್ನ ಕಳಿಸ್ತಾಳೆ. ಆದ್ರೆ ದೇವ ಅವತ್ತು ರಿಜಿಸ್ಟರ್ ಆಫೀಸಲ್ಲಿ ನಾರಾಯಣ್ ಅವ್ರನ್ನ ಮೀಟ್ ಮಾಡಿದ್ನಲ್ಲ, ಅವ್ರನ್ನ ನೋಡಕ್ ಬಂದು ಪೊಲೀಸ್ ಕೈಲಿ ಲಾಕ್ ಆಗ್ಬಿಡ್ತಾನೆ. ಇಲ್ಲಿ ನಮ್ ಸಿದ್ದಪ್ಪಾಜಿ ಇನ್ನೂ 10,000 ಕೋಟಿ ಎಲ್ಲಿ ಅಂತ ಕೇಳಿದಾಗ ನಮ್ ನೀರಜ್ ಬಾಯ್ ಇನ್ನೂ 1 ವೀಕ್ ಟೈಮ್ ಕೊಡಿ ಎಲ್ಲ ಆಗುತ್ತೆ ಅಂತೇಳಿ ಮ್ಯಾಟ್ರ್ ಕ್ಲೋಸ್ ಮಾಡ್ತಾರೆ. ಈ ಕಡೆ ದೀಪಕ್ ಸರ್ ಲೇಡೀಸ್ ಹಾಸ್ಟೆಲ್ ಒಳಗೆ ನುಗ್ಗಿ ಮೇಡಮ್ಗೆ ಗನ್ ತೋರಿಸಿ ದೇವನ್ ಬಗ್ಗೆ ಕೇಳಿದಾಗ ಮೇಡಮ್ ಮತ್ತೆ ಹಾಕೊಡ್ತಾಳೆ. ಈ ಕಡೆ ದೇವ ನೀರಜ್ ಬಾಯ್ದು ಫೋಟೋ ನೋಡಿ ಇವರೇ ನಮ್ ಬಿಗ್ ಬಾಸ್ ಅಂದಾಗ ಇಲ್ಲೇನೋ ಗೋಲ್ಮಾಲ್ ಆಗಿದೆ ಅನ್ಕೊಂಡು SI ದೇವನ್ ಹತ್ರ ಎಲ್ಲಾ ವಿಷಯ ತಿಳ್ಕೊಂಡು ಒಂದ್ ಮನೆಗೆ ಹೋಗ್ತಾರೆ. ಸೂಟ್ ಕೇಸ್ ತುಂಬಾ ದುಡ್ಡನ್ನ ನೋಡಿ SIಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ.
ಈ ಟೈಮಲ್ಲಿ ದೀಪಕ್ ಸರ್ ಅಲ್ಲಿಗೆ ಬಂದು SI ನ ಸಾಯಿಸ್ತಾರೆ. ಆಗ ದೇವ ಮತ್ತೆ ಎಸ್ಕೇಪ್ ಆಗ್ತಾನೆ. ನಮ್ ದೇವ ಭಿಕ್ಷುಕ ಮಾತ್ರ ಅಲ್ಲ ಗುರು, ಎಸ್ಕೇಪ್ ಆರ್ಟಿಸ್ಟ್ ಕೂಡ. ಆಮೇಲೆ ಇನ್ನೇನು, ದೇವ ಮತ್ತೆ ಮೇಡಮ್ ಲೈಫ್ ಅಲ್ಲಿ ಎಂಟ್ರಿ ಆಗ್ತಾನೆ. ಆಗ ದೇವ, ಯಾಕೋ ನೀನ್ ಸಿಂಗಲ್ ಆಗಿದ್ರೆ ನಿನ್ ಲೈಫ್ ತುಂಬಾ ರಿಸ್ಕ್ ಅಲ್ಲಿ ಇರುತ್ತೆ, ಸುಮ್ನೆ ನನ್ ಜೊತೆ ಬಂದ್ಬಿಡು, ನಿನ್ ಲೈಫ್ ನ ಬರ್ಬಾದ್ ಮಾಡ್ಬಿಡ್ತೀನಿ ಅಂತೇಳಿ ಮೇಡಮ್ನು ರನ್ನಿಂಗ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾನೆ. ಇವರಿಂದನೇ KD ಅಂಡ್ ಗ್ಯಾಂಗ್ ಅಟ್ಟಿಸ್ಕೊಂಡ್ ಬರ್ತಿರ್ತಾರೆ. ನೆಕ್ಸ್ಟ್ ದೀಪಕ್ ಸರ್ಗೆ ಜ್ಞಾನೋದಯ ಆಗಿ ತನ್ನ ಹೆಂಡತಿ ಮಗಳನ್ನ ಬೇರೆ ಊರಿಗೆ ಹೋಗ್ಬಿಡಿ, ನಾನು ಆಮೇಲೆ ಬರ್ತೀನಿ ಅಂತೇಳಿ ನೀರಜ್ ಭಾಯ್ ಮಾಡ್ತಿದ್ದ ಹಲ್ಕ ಕೆಲಸನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಸೇಫ್ ಲಾಕರ್ ಒಳಗೆ ಡಾಕ್ಯುಮೆಂಟ್ ಇಟ್ಟಿರ್ತಾರೆ. ಈ ಕಡೆ ನೀರಜ್ ಭಾಯ್ ದೀಪಕ್ ಸರ್ ಹತ್ರ ದೇವನ ಹಿಡ್ಕೊಂಡ್ಬಂದು ನನ್ ಮುಂದೆ ನಿಲ್ಸು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಆವಾಜ್ ಆಗ್ತಾನೆ. ಬೇಸಿಕಲಿ ಈಗ ನಮ್ ನೀರಜ್ ಭಾಯ್ಗೆ ಪೇಷನ್ಸ್ ಔಟ್ ಆಗಿದೆ ಅನ್ಸುತ್ತೆ. ಅದೇ ಟೈಮಲ್ಲಿ ದೇವ ದೀಪಕ್ ಸರ್ಗೆ ಕಾಲ್ ಮಾಡ್ತಾನೆ. ಆಗ ಮೇಡಮ್ ಫೋನ್ ಕಸ್ಕೊಂಡು, ಅಯ್ಯೋ ನನ್ ಮಗನೇ, ಫೋನ್ ಆನ್ ಮಾಡಿದ್ರೆ ತಗಲಾಕೋತೀವಿ ಕಣೋ ಅಂತ ಬೈದು ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾಳೆ. ನೆಕ್ಸ್ಟ್ ಒಂದು ಡೆಡ್ ಬಾಡಿನ ಕಾರ್ಪೊರೇಷನ್ ಅವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ದೇವ ಅವ್ರಿಗೆ ಮನೆಯಲ್ಲಿ ಸೂಟ್ ಕೇಸಲ್ಲಿದ್ದ ದುಡ್ಡಿಂದ ಆ ಡೆಡ್ ಬಾಡಿನ ಗ್ರ್ಯಾಂಡ್ ಆಗಿ ಮೆರವಣಿಗೆ ಮಾಡಿಸಿ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಆಮೇಲೆ ಅಲ್ಲಿದ್ದ ಭಿಕ್ಷುಗೆ ತನ್ನ ಹತ್ರ ಇದ್ದ ದುಡ್ಡನ್ನು ಕೊಟ್ಟಾಗ ಅವರೆಲ್ಲರೂ ದೇವರ ತರ ಕೈ ಮುಗ್ದಾಗ ದೇವನಿಗೆ ಸಮಾಜ ಸೇವೆ ಮಾಡ್ಬೇಕು ಅನ್ಸುತ್ತೆ. ಹಂಗ ಅನ್ಕೊಂಡ್ ದೀಪಕ್ ಸರ್ಗೆ ಕಾಲ್ ಮಾಡ್ತಾನೆ. ಆಗ ದೇವ, ದೀಪಕ್ ಸರ್, ನನ್ನ ಅಕೌಂಟ್ ಅಲ್ಲಿರೋ 10,000 ಕೋಟಿ ನಂಗೆ ಬೇಕು, ನಾನ್ ಭಿಕ್ಷುಕಿಗೆ ಅದನ್ನ ದಾನ ಮಾಡ್ಬೇಕು ಅನ್ಕೊಂಡಿದೀನಿ, ನಂಗ 10,000 ಕೋಟಿ ಬೇಕಷ್ಟೇ ಅಂದಾಗ ಅಲ್ಲೇ ಇದ್ದ ನಮ್ ನೀರಜ್ ಬಾಯ್ಗೆ ಕೋಪ ಬಂದು ತನ್ನ ಹುಡುಗರಿಗೆ ಆ ದೇವನ್ನ ಸಾಯಿಸಿ ಹೋಗ್ರಿ ಅಂತ ಹೇಳ್ತಾನೆ. ದೀಪಕ್ ಅಂಡ್ ಗ್ಯಾಂಗ್ ಆ ಫೋನ್ ನ ಟ್ರಾಪ್ ಮಾಡ್ಕೊಂಡು ಆ ಜಾಗಕ್ಕೆ ಬಂದಾಗ ದೇವ ದೀಪಕ್ ಸರ್ಗೆ ಮೂರ್ಛೆ ಹೋಗೋ ಹಂಗೆ ಹೊಡೆದು ಸೂಟ್ ಕೇಸ್ ಹಣ ಇದ್ದ ಮನೆಗೆ ತಕೊಂಡ್ ಬಂದು ಕಟ್ಟಾಕಿರ್ತಾನೆ. ನಮ್ ದೇವಂದು ಒಂದೇ ಆಟ, ಆ ದುಡ್ಡು ಬೇಕು ಅಂತ. ಆ ದುಡ್ಡು ಮುಟ್ಟಿದ್ರೆ ಸುಟ್ಟೋಗ್ತೀಯ ಕಣೋ ಅಂತ ದೀಪಕ್ ಸರ್ ಹೇಳಿದ್ರು ಕೇಳ್ತಿಲ್ಲ. ಆಮೇಲೆ ದೀಪಕ್ ಸರ್ ಈ ಸ್ಕ್ಯಾಮ್ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ಹೇಳಿದಾಗ ದೇವಂಗೆ ಅರ್ಥ ಆಗುತ್ತೆ. ಆಮೇಲೆ ಗೊತ್ತಾಗುತ್ತೆ ದೀಪಕ್ ಸರ್ ಖುಷ್ಬುನ ಒಂದು ಅನಾಥಾಶ್ರಮದಲ್ಲಿ ಸೇಫ್ ಮಾಡಿದ್ದಾರೆ ಅಂತ. ಆದ್ರೆ ಆ ರೋಬಾ ಅಂಡ್ ಗ್ಯಾಂಗ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಆ ಫೈಟ್ ಅಲ್ಲಿ ದೀಪಕ್ ಸರ್ ಸತ್ತೋಗ್ತಾರೆ. ಈ ಕಡೆ ಖುಷ್ಬು ಒಂದ್ ಗಂಡ್ ಮಗುಗೆ ಜನ್ಮ ಕೊಟ್ಟಿ ಅವಳು ಸತ್ತೋಗ್ತಾಳೆ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ವಾ? ದೀಪಕ್ ಸರ್ ಸಾಯ್ಬೇಕಾದ್ರೆ ತನ್ನ ಹತ್ರ ಇದ್ದ ಬ್ಯಾಗ್ ನ ಮೇಡಮ್ಗೆ ಕೊಡ್ತಾರೆ. ಅದರಲ್ಲಿ ಸ್ಕ್ಯಾಮ್ ಬಗ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಇರುತ್ತೆ. ಈ ನೀರಜ್ ಕಡೆಯವರು ನಮ್ನ ರನ್ನಿಂಗ್ ಇನ್ ದ ಮೋಟರ್ ರನ್ 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 ಅಂತ ಓಡಿಸ್ತಾ ಇರ್ತಾರೆ ಅಂತ ದೇವ ಒಂದ್ ಯೋಚನೆ ಮಾಡ್ತಾನೆ. ಅದೇನು ಅಂದ್ರೆ ನೀರಜ್ ಬಾಯ್ ಮನೆ ಮುಂದೆ ತನ್ನ ಹತ್ರ ಇದ್ದ 10,000 ಕೋಟಿನ ಸುರಿದು ಅಲ್ಲಿಂದ ದೇವ ಹೋಗ್ತಾನೆ. ಈ ವಿಷಯ ಟಿವಿ ಫುಲ್ಲು ನ್ಯೂಸ್ ಆಗುತ್ತೆ. ನಮ್ ನೀರಜ್ ಬಾಯ್ ಜ್ವಾಲಾಮುಖಿ ತರ ಆಗ್ಬಿಡ್ತಾರೆ. ಆಮೇಲೆ ನಮ್ ನೀರಜ್ ಬಾಯ್ಗೆ ದೇವ ಕಾಲ್ ಮಾಡಿ, ನಿಂಗ ಆ ಡಾಕ್ಯುಮೆಂಟ್ ಎಲ್ಲ ಬೇಕು ಅಂದ್ರೆ ಒಂದಿನ ಭಿಕ್ಷೆ ಬೇಡು ಅಂತೇಳಿ ಕಾಲ್ ಕಟ್ ಮಾಡ್ತಾನೆ. ನಮ್ ನೀರಜ್ ಬಾಯ್ ಮನ್ಸ್ ಮಾಡಿ ಎಲ್ಲಾ ಕಡೆನೂ ಭಿಕ್ಷೆ ಬೇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನೀರಜ್ ಬಾಯ್ ಕಡೆಯವರು ದೇವನ ಹುಡುಕ್ತಾ ಇರ್ತಾರೆ. ಆಮೇಲೆ ನಮ್ ದೇವ ನೀರಜ್ ಬಾಯ್ನ ಹೊಡೆದು ಕಸ ತುಂಬಿರೋ ಜಾಗಕ್ಕೆ ಎತ್ತಾಕೊಂಡ್ ಬರ್ತಾನೆ. ಇಬ್ರು ಮಧ್ಯೆ ದೊಡ್ಡ ವಾರ ಆಗುತ್ತೆ. ಆಮೇಲೆ ಇನ್ನೇನು, ನಮ್ ಬಾಯ್ ಕತೆ ಮುಗೀತು, ಅಲ್ಲಿಗೆ ಮೂವಿನೂ ಮುಗೀತು. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.